APL ಕಾರ್ಡನ್ನು ರದ್ದು ಮಾಡೋದು ಮಾಡಿಲ್ಲ, ರದ್ದು ಆಗಲ್ಲ ಮುನಿಯಪ್ಪ ಹೇಳೋದು. BPL ಕಾರ್ಡ್ ಪರಿಷ್ಕರಣೆ ನಡೆಯುತ್ತೆ, ಅರ್ಹರಲ್ಲದವರು APLಗೆ ಬರ್ತಾರೆ. ಅಂಥವ್ರು ಸದ್ಯಕ್ಕೆ ಅಕ್ಕಿ ಕೊಡ್ತಿಲ್ಲ. EYC ಅದೇನು KYC ಸಲ್ಲಿಕೆ ಆದಮೇಲೆ ಕೊಡ್ಬೋದು ಅಂತೆಲ್ಲ ಬಿಟ್ಟಿದ್ದಾರೆ. ರೈಲು ನನ್ನ ಪ್ರಕಾರ ಪಕ್ಕಾ ರೈಲು. ರಾಜ್ಯ ಸರ್ಕಾರ ಎಲ್ಲ ಮಾರ್ಗಗಳನ್ನು ಹುಡುಕ್ತಾ ಇದೆ, ದುಡ್ಡನ್ನು ಎಲ್ಲಿ ಉಳಿಸ್ಬೇಕು. ಭಾಳ ಸರಳ. ಬಟ್ ಅದರ ಒಳಗೆ ಅಡಗಿರೋದು ಒಂದು ಕ್ರಿಮಿನಲ್ ಕೆಲಸ ಯಾವುದು ಅಂತಂದರೆ ಈ ಅಕ್ರಮವಾದದ BPL ಕಾರ್ಡ್ಗಳು ಅದು ಹೋಗಬೇಕು. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ BPL ಕಾರ್ಡ್ಗಳು ಜನರ ಮಟ್ಟದಲ್ಲಿ ನೀವು ಸರ್ಚ್ ಮಾಡಿ ತೆಗೆದ್ರೆ ಆಗಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಅಂಗಡಿಗಳ ಮಟ್ಟದಲ್ಲೇ ಅದನ್ನು ರ್ಯಾಂಡಮ್ ಚೆಕ್ಗೆ ಹಾಕಿ ತೆಗಿಬೇಕು. ಯಾರು ಅರ್ಹರು ಯಾರು ಅಲ್ಲ, ಯಾರ ಹತ್ರ ಬೋಗಸ್ ಇದೆ ಯಾರ ಹತ್ರ ಬೋಗಸ್ ಇಲ್ಲ ಅಂತ. ಇನ್ನು ಈ ಕಾರ್ಡನ್ನು ನೀವು ತೆಗೆಯೋವಾಗ ಯಾವುದನ್ನ BPL ಐ ಫೀಲ್ ಟ್ರಮೆಂಡಸ್ ಇನ್ಜಸ್ಟಿಸ್ ಮಾಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಿದೆ. ಯಾರಿಗೆ ಸರ್? ಜನರಿಗೆ. ಟ್ಯಾಕ್ಸನ್ನ ರಿಟರ್ನ್ಸನ್ನ ಬರೀ ಫೈಲ್ ಮಾಡಿದವ್ರನ್ನ ತೆಗಿತಾ ಇದ್ದೀರಿ, ವಿಚ್ ಈಸ್ ರಾಂಗ್. ಗೃಹಲಕ್ಷ್ಮಿನಲ್ಲೂ ಹಾಗೆ ಆಗಿದೆ, ರಾಂಗ್. ಅದು ಸಂಬಡಿ ಶುಡ್ ಚಾಲೆಂಜ್ ಇಟ್ ಇನ್ ಕೋರ್ಟ್. ರಾಂಗ್. ಕೇಂದ್ರ ಸರ್ಕಾರ ಹೇಳುತ್ತೆ ನೀವು ಟ್ಯಾಕ್ಸ್ ಕಟ್ಟೋದಿರಲ್ಲ, ಲಿಮಿಟ್ ಒಳಗಡೆ ಇರ್ತೀರಿ, ನಮ್ಗೆ ಲೆಕ್ಕಕ್ಕೆ ಸಿಕ್ಲಿ ರಿಟರ್ನ್ಸ್ ಫೈಲ್ ಮಾಡ್ರಪ್ಪ, ಝೀರೋ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನೀವು ಫೈಲ್ ಮಾಡಿದ ತಕ್ಷಣ ನಿಮ್ಗೆ ಫೆಸಿಲಿಟಿ ಇಲ್ಲ ಅಂತಾರೆ. ತಲೆಯಲ್ಲಿ ಏನಾದ್ರು ಬ್ರೈನ್ ಗೀನ್ ಇದೆಯಾ ನಿಮ್ಗಳಿಗೆ? ಇಲ್ವಾ? ಅದೇ ಇಂಜಸ್ಟಿಸ್. ಅದು ನಿಮ್ಗೆ ಇದೆಯಾ ಇಲ್ವಾ ಬ್ರೈನು? ನಂಬರ್ 2, GST ಕಟ್ಟಿದವನನ್ನು ತೆಗಿತೀರಿ ಅಂತೀರಿ. ವಾಟ್ ರಬ್ಬಿಶ್. ಗೂಡಂಗಡಿ, ಬಡವರ ಸರ್ಕಾರ, ಗೂಡಂಗಡಿ ಮುಂದೆ GST ಆಫೀಸರ್ಸ್ ಹೋಗಿ ನಿಂತ್ಕೋತಾ ಇದ್ದಾರೆ. ಯಾಕೆ GST ಕಟ್ತಿಲ್ಲ ನೀನು ಅಂತ. ಅವನು ಅಪ್ಪಿ ತಪ್ಪಿ 100 ರೂಪಾಯೋ 200 ರೂಪಾಯೋ GST ಕಟ್ತಾನೆ ಅಂತಲೇ ಇಟ್ಕೊಳ್ಳೋಣ. ಕಟ್ಟಿದ ತಕ್ಷಣ ಅವನು ತೆಗಿತೀವಿ ಅಂತೀರಿ. ಎಲ್ಲ ತೆಗೆದ ವಾಟ್ ಸಾರ್ಟ್ ಆಫ್ ಇದು? GST ಕಟ್ಟೋದನ್ನೆಲ್ಲ ತೆಗಿಯೋದು ಪ್ರಮಾಣ ಏನು ಅಂತ ನೋಡಿ ತೆಗಿಬೇಕು. ಎಷ್ಟು ಕಟ್ತಾರೆ? ಈಗ 10 ಲಕ್ಷ ಪರ್ ಮಂತ್ GST ಕಟ್ತಾನೆ ಅಂದ್ರೆ ಅವನು ಬೇಕಾಗಿಲ್ಲ. ಖಂಡಿತ 100 ರೂಪಾಯಿ ಕಟ್ಟವನಾದ್ರೆ GST ಗೂಡಂಗಡಿನಲ್ಲಿ, ಅವನು ಕಿತ್ತಾಕಿದ್ರೆ ಈ ಅಂಗಡಿನಲ್ಲಿ. ಇವ್ರು ಈ ಕಡೆ GST ಆಫೀಸರ್ ಬರ್ತೀರಿ, ಈ ಕಡೆ ಆಫೀಸರ್ಗೆ ಎದ್ರಕೊಂಡು ಅವ್ನು ಯಾವನ್ ಕಾಸು ಕೊಡ್ತಾನೆ ಅಥವಾ ಸಿಗಾಕಬೇಕು ಫೈನ್ ಕಟ್ಟಕ್ಕೆ ಅಂದ್ಬಿಟ್ಟು ಅವ್ನು GST ಕಟ್ಟಕ್ಕೆ ಹೋದ್ರೆ ಇಲ್ಲಿ ತೆಗಿತೀವಿ ಅಂತೀರಿ. ವಾಟ್ ಸಾರ್ಟ್ ಆಫ್ ಕಾನೂನು ನಿಮ್ಮದು? ದೇರ್ ಇಸ್ ಸಮಥಿಂಗ್ ಬೇಸಿಕಲಿ ಗೋಯಿಂಗ್ ರಾಂಗ್. ಇವ್ರ ಹತ್ರ ದೋಖಾ ತೆಗಿಯಕ್ಕೆ ಹೋಗಿ ದುಡ್ಡು ಉಳಿಸೋ ಆತ್ತರದಲ್ಲಿ ಜನಕ್ಕೆ ಕಾಟ ಕೊಡ್ತಿದ್ದೀರಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ.